ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ ಅದಕ್ಕೆ ಅಪ್ಪಿ ಪಾರ್ಥ ಬರ್ಲಿಲ್ಲ. ಫ್ಯಾಕ್ಟ್ರಿ ಪೂಜೆಗೆ ಹೋಗಿದ್ದಾರೆ, ಮುಗಿಸ್ಕೊಂಡು ಬರ್ತಾರೆ. ಓಕೆ. ನಿಜವಾಗ್ಲೂ ಮಹಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಗುಡ್ ಜಾಬ್ ಡನ್. ಥ್ಯಾಂಕ್ ಯು. ಅದಕ್ಕೆ ಆಕ್ಚುಲಿ ನನಗ್ ಮಾತ್ರ ಅಲ್ಲ, ಜೀವಾಗೂ ಆ ಕ್ರೆಡಿಟ್ಸ್ ಹೋಗ್ಬೇಕು. ಅದ್ರ ಜೊತೆಗೆ ಅತ್ತೆನೂ ಅಷ್ಟೇ. ಅವರೇ ಪಾಪ ಕಾಲ್ ಮಾಡಿ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ನಾನು ಅದ್ರ ತಕ್ಕ ಮಾಡ್ತಾ ಇದ್ದೆ ಅಷ್ಟೇ. ಹೇಳಿದ್ದನ್ ಮಾಡ್ಬೇಕಲ್ವಾ? ನೀವಿಬ್ರು ಮುಂದೆ ನಿಂತಿದ್ದನ್ನೆಲ್ಲ ಮಾಡಿದಿರಲ್ಲ, ನೋಡಕ್ ತುಂಬಾನೇ ಖುಷಿ ಆಗ್ತಿದೆ. ಗುಡ್ ಜಾಬ್. ಏನ್ ಗೊತ್ತಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದೆಯಲ್ಲ, ಅದನ್ನ ಅವಳು ಸುಳ್ಳು ಮಾಡಿದ್ದಾಳೆ. ಇವಳು ಮರ ಆದ್ಮೇಲೆ ಬಗ್ಗಿರುವುದು. ಇರ್ಲಿ, ಒಳ್ಳೇದೆ. ಬದಲಾವಣೆ ಈ ರೀತಿ ಆಗ್ಬೇಕು. ಮನೆ ಬೆಳಗೋ ತರ, ಬೆಂಕಿ ತರ ಇದ್ದವಳು ನಂದಾ ದೀಪದ ತರ ಆಗಿದ್ಯಾ. ನಾನು ಇದನ್ನೆಲ್ಲ ನಿರೀಕ್ಷಣೆ ಮಾಡಿರ್ಲಿಲ್ಲ. ಹೇಗಿದ್ದವಳು ಹೇಗಾಗಿದ್ದಾಳೆ ನೋಡು ಭೂಮಿಕಾ. ಈ ಮನೆಗೆ ಸೊಸೆಯಾಗಿ ಬಂದವಳು ಮನೆ ಮಗಳಾಗ್ಬಿಟ್ಟಿದ್ದಾಳೆ. ನಿಜ ಅಜ್ಜಿ, ನಮ್ಮ ಮೈಮಾ ಕೈ ಹಿಡಿಯೋದಕ್ಕೆ ಜೀವ ಪುಣ್ಯ ಮಾಡಿದ್ದಾನೆ. ನಮ್ಮಪ್ಪ ಅಮ್ಮನ್ಗೆ ಒಂದೊಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಸಾರಿ, ಸೊಸೆ ರೂಪದಲ್ಲಿ ಇನ್ನೊಬ್ಳು ಮಗಳು ಸಿಕ್ಕಿದ್ದಾಳೆ. ಇದ್ರಲ್ಲಿ ನನ್ ಗ್ರೇಟ್ನೆಸ್ ಏನೂ ಇಲ್ಲ. ಅದಕ್ಕೆ ಆಕ್ಚುಲಿ ಅಂತ ಅತ್ತೆ ಮಾವ ಸಿಕ್ಕಿರೋದು ನನ್ ಪುಣ್ಯ ಅಂತಾನೆ ಹೇಳ್ಬೋದು. ಅವರು ನನ್ನ ಅಪ್ಪ ಅಮ್ಮನ ತರ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಮಗಳ ತರ ಇದ್ದೀನಿ ಅಷ್ಟೇ. ಇವರೆಲ್ಲ ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೇನೆ ನಾನು ಇಷ್ಟೊಂದು ಚೇಂಜ್ ಆಗಿರೋದು. ಪ್ರೀತಿಗೆ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್. ಸರಿ ಮತ್ತೆ ಅಜ್ಜಿ, ಇನ್ನೇನ್ ಸಮಾಚಾರ? ನಮ್ದೇನಪ್ಪ ಸಮಾಚಾರ? ಊರ್ ಹೋಗು ಅನ್ನುತ್ತೆ, ಕಾಡ್ ಬಾ ಅನ್ನುತ್ತೆ. ಬೆಳೆ ಹುಡುಗರು ನೀವು, ನಿಮ್ ಸಮಾಚಾರಗಳನ್ನ ಹೇಳ್ಬೇಕು. ಹೇಗ್ ನಡೀತಾ ಇದೆ ಎಲ್ಲ ಒಂದು ಹಂತಕ್ಕೆ ಬಂತಾ? ಹಾ ಅಜ್ಜಿ, ಎಲ್ಲರೂ ಸೂಪರ್ ಆಗಿ ನಡೀತಿದೆ, ಏನು ಟೆನ್ಷನ್ ಇಲ್ಲ. ಒಳ್ಳೇದು. ಒಟ್ನಲ್ಲಿ ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಅಷ್ಟು ಸಾಕು. ಎಲ್ಲ ನಿಮ್ಮ ಆಶೀರ್ವಾದ ಅಜ್ಜಿ. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಬಿಡಪ್ಪ. ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು, ಬಟ್ ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಮಹಿ, ಏನಾಯ್ತು? ಇಸ್ ಎವ್ರಿಥಿಂಗ್ ಓಕೆ? ಈ ವಿಷಯನ ಹೇಗೆ ಹೇಳಬೇಕು ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ಈ ನಡುವೆ ಅತ್ತೆಗೆ ತುಂಬಾನೇ ಕೆಟ್ಟ ಕನ್ಸು ಬೀಳ್ತಾ ಇರುತ್ತಂತೆ. ಯಾವಾಗ ನೋಡಿದ್ರು ಟೆನ್ಷನಲ್ಲಿ ಇರ್ತಾರೆ. ಯಾಕೆ ಏನು ಅಂತ ಕೇಳಿದ್ರೆ ಅದೆಲ್ಲ ಗೊತ್ತಿಲ್ಲ, ಈ ಥರ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ, ತುಂಬ ಭಯ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನೋ ಕೆಟ್ಟದಾಗ್ಬೋದು ಅಂತಾನೂ ಹೇಳ್ತಾ ಇರ್ತಾರೆ. ಅಮ್ಮನ್ಗೆ ಆ ರೀತಿ ಅನ್ಸೋದಕ್ಕೆ ಏನಾದರೂ ಆಗಿದೆಯಾ ಮನೇಲಿ? ಎನಿ ಪ್ರಾಬ್ಲಮ್? ಇಲ್ಲ, ಇಲ್ಲೇನು ಸಮಸ್ಯೆ ಇಲ್ಲ. ಇಸ್ ಎವ್ರಿಥಿಂಗ್ ಫೈನ್. ಅಲ್ಲಿ ಮನೇಲಿ ನೀವು ಆ ವಿಷಯ ಏನಾದರೂ ಅವ್ರ ಹತ್ರ ಮಾತಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೇನಾದರೂ ಈ ಥರ ಆಗ್ತಿದ್ಯಾ ಅಂತ. ನಮ್ಮ ಮನೆಯಲ್ಲ ಇಲ್ವಲ್ಲ, ಆ ರೀತಿ ಎಲ್ಲ ಏನೂ ಆಗಿಲ್ಲ. ನಾನು ಅಮ್ಮನ ಹತ್ರ ಮಾತಾಡಿಲ್ಲ. ಹಾಗಿದ್ರೆ ಈ ರೀತಿ ಕೆಟ್ಟ ಕನ್ಸು ಬೀಳೋದು ಒಳ್ಳೆ ಸೂಚನೆ ಅಲ್ಲ ಅಲ್ವಾ? ಮಹಿ, ನೀನು ವರಿ ಮಾಡ್ಕೋಬೇಡ. ಅಮ್ಮ ಹಾಗೇನೆ, ಸ್ವಲ್ಪ ಕತ್ಲಾದ್ರೆ ಸಾಕು ಭಯ ಬೀಳ್ತಾರೆ. ಅಪ್ಪ ಇಲ್ಲದೆ ಇದ್ರೆ ಕೇಳಲೇಬೇಡ. ಇತ್ತೀಚೆಗೆ ಅಪ್ಪ ಆಚೆ ಹೋಗ್ತಿದಾರಲ್ವಾ, ಅದಕ್ಕೆ ಅಮ್ಮ ಒಂಚೂರು ಸೆನ್ಸಿಟಿವ್ ಆಗಿರ್ತಾರೆ. ನೀನು ಯೋಚನೆ ಮಾಡಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ, ಅದಕ್ಕೆ ನೀವು ಮಾತಾಡ್ತೀರಾ ಅಂದ್ರೆ ಓಕೆ. ನಾನು ನಿಮಗೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ನೀವು ಅಷ್ಟೊತ್ತಿಗೆ ಅಣ್ಣಂಗೆ ಕಾಲ್ ಮಾಡಿ ಅವ್ನು ಬರೋದು ಎಷ್ಟೊತ್ತಾಗುತ್ತೆ ಅಂತ ಕೇಳಿ. ಸರಿ, ನಾನು ಕಾಲ್ ಮಾಡ್ತೀನಿ, ಬಟ್ ನಂಗೆ ಏನೂ ಬೇಡ. ನಾನು ತರ್ತಾ ಇದ್ದೀನಿ, ಜ್ಯೂಸ್ ತರ್ತೀನಿ. ಸಾರಿ ಚೆನ್ನ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕಣೆ. ಇಲ್ಲ, ಯಾರ ಮನೆಗೆ ಹೋಗಲ್ಲ, ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇರ್ತೀನಿ. ಅಂದ್ರೆ ಬರ್ತಾ ದಾರಿಲಿ ಇದು ಕಾರ್ ಪಂಚರ್ ಆಗೋಯ್ತು ಕಣೆ. ನಾನು ಯಾಕೆ ಗಾಡಿ ಪಂಚರ್ ಮಾಡ್ಲಿ? ನನಗೆ ತಿಕ್ಲ ಬರೋ ಗಾಡಿ ನಿಲ್ಸಿ ಪಂಚರ್ ಮಾಡಕ್ಕೆ. ಅದಾಗ ಏನು ಹೇಳಿದ್ರು ನಂಬಲ್ಲ ನೀನು. ವಿಡಿಯೋ ಕಾಲ್ ಮಾಡು. ನೋಡು, ಹೇಳಿದ್ರು ನಂಬಲ್ಲ, ವಿಡಿಯೋ ಕಾಲು ಮಾಡಲ್ಲ. ಇದು ಯಾವ ನೀನ್ ಯಾಕೋ ನಗ್ತಾ ಇದ್ಯಾ?
ನನ್ನ ಕಷ್ಟ ಚಿನ್ನ ನಿನ್ ಕಟ್ಕೊಂಡು ಕಷ್ಟ ಅಂತ ನಾನು ಹೇಳ್ತಾ ಇದ್ದೆ, ಇವ್ ನಗ್ತಾ ಇದ್ದೆ, ಅದಕ್ಕೆ ಒಳ್ಳೆ ಕಷ್ಟ ಆಯ್ತಲ್ಲ ಅಂದೆ. ಇಲ್ಲೇ ಚಿನ್ನ ಫಸ್ಟ್ ರಿಂಗ್ಗೆ ಕಾಲ್ ಎತ್ತಲಿಲ್ಲ ಅಂತ ಯಾಕೆ ಎಷ್ಟೊಂದು ರುಬ್ತಾ ಇದ್ಯಾ? ನೋಡು ಏನಾಯ್ತು ಅಂತ ಹೇಳ್ತೀನಿ ಕೇಳು. ನೀನು ಫೋನ್ ಮಾಡ್ದೆ ಅದೇ ಟೈಮ್ಗೆ ನಾನು ಸ್ಟೆಪ್ನಿ ತೊಗೊಂಡೋಗಿ ಕೊಡ್ತಾ ಇದ್ನ, ತೆಗೆಯೋದು ಸ್ವಲ್ಪ ಲೇಟ್ ಆಗೋಯ್ತು ಕಣೆ. ರುಬ್ಬು ಎಷ್ಟು ರುಬ್ತೆ ರುಬ್ಬು, ಆದರೆ ಮನೆಗೆ ಬಂದಲ್ಲಿ ರುಬ್ಬು, ದಯವಿಟ್ಟು ಫೋನ್ ಇಟ್ಬಿಡೆ ಪ್ಲೀಸ್, ನಿನ್ ದಮ್ಮಯ್ಯ ಅಂತೀನಿ. ಹಲೋ ಚಿನ್ನ, ಕಟ್ ಮಾಡಿದ್ವಿ ಅಪ್ಪ. ಏನೋ ಯಾವಾಗ ನೋಡಿದ್ರು ಹೆಂಡತಿ ಕೈಲಿ ಬೈಸ್ಕೊತಾನೆ ಇರ್ತಿಲ್ಲ. ಅಪ್ಪ ನನಗೆ ಸಿಕ್ಕಿರೋ ಹೆಂಡತಿ ಅಂತ ಅವಳು, ಅಂತ ಹೆಂಡತಿ ನಿನಗೆ ಸಿಕ್ಕಿದ್ರೆ ಗೊತ್ತಾಗ್ತಾ ಇತ್ತು ಕಣ. ಅತ್ತಿಗೆ ಅಂಡರ್ಸ್ಟ್ಯಾಂಡಿಂಗ್ ಫೀಮೇಲು, ನಮ್ಮವಳಿದಾಳಲ್ಲ ಟಿಪಿಕಲ್ ಫೀಮೇಲ್ ಅವಳು. ಹಂಗೆ ಆಗ್ಬೇಕು ನಿನಗೆ, ಹಂಗಂತೂ ಬಹಳ ಖುಷಿ ಆಯ್ತು ಬಿಡು. ಆಲ್ರೆಡಿ ಉರಿತಾ ಇದೆ ಬೆಂಕಿ, ಅದಕ್ಕೆ ತುಪ್ಪ ಸಿರಿಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು. ಓಹೋ, ನೀನೇನು ಕಡಿಮೆ ಉರಿಸ್ತೀಯಾ? ನನ್ನ ಮಗನೇ, ನೀನು ಉರ್ಸೋದ್ರ ಮುಂದೆ ಇದೇನು ಅಲ್ಲ. ಆಯ್ತಾನಪ್ಪ, ಏಯ್! ಹಾ ಭೂಮಿಕಾ ಹೇಳಿ. ಹಲೋ, ಎಲ್ಲಿದ್ದೀರಾ? ನಾವು ಬರ್ತಾ ಇದ್ವಿ, ಆನ್ ದ ವೇ ಗಾಡಿ ಪಂಚರ್ ಆಗೋಯ್ತು, ಟೈರ್ ಚೇಂಜ್ ಮಾಡಿಸ್ತಾ ಇದೀನಿ. ಸರಿ, ಬೇಗ ಬನ್ನಿ, ಹುಷಾರಾಗಿ ಬನ್ನಿ. ಹಾ, ಮತ್ತೆ ಹಬ್ಬ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ? ಹಾ, ಚೆನ್ನಾಗಾಯ್ತು. ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಮಹಿಮಾ ನಿಮ್ಮನ್ ತುಂಬಾನೇ ಕೇಳ್ತಿದ್ಲು. ಅಮ್ಮ ಇಲ್ವಲ್ಲ, ಸೊ ಹಬ್ಬದ ತಯಾರಿ ಎಲ್ಲ ಅವಳೇ ಮಾಡಿದಾಳೆ, ತಿಂಡಿ ಎಲ್ಲ ಅವಳ ಕೈಯಾರ ಮಾಡಿದಾಳೆ. ಸೊ ನೀವು ಅದನ್ನ ಬಂದು ಟೇಸ್ಟ್ ಮಾಡ್ಬೇಕು. ಇಲ್ಲಿಗೆ ಬಂದ್ಬಿಡಿ, ಜೊತೆಲೆ ಹೋಗೋಣ. ಏ ಇಲ್ಲ, ರಿಪೇರಿ ಆಗಿ ನಾನು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನೂ 3.5 hours ಆಗುತ್ತೆ. ನನಗೋಸ್ಕರ ವೇಟ್ ಮಾಡಬೇಡಿ, ನೀವು ಹೊಟ್ಬಿಡಿ. ಹೌದಾ? ಅಲ್ಲ, ಅಲ್ಲಿ ನಮ್ಮ ಮನೇಲಿ ಗಣೇಶ ವಿಸರ್ಜನೆ ನೀವು ಬಂದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಹಂಗೆಲ್ಲ ಮಾಡಬೇಡಿ. ನೋಡಿ, ನನ್ನ ಕೆಲ್ಸಕ್ಕೋಸ್ಕರ ನೀವು ದೇವ್ರನ್ನೆಲ್ಲ ಕಾಯಿಸ್ಬೇಡಿ. ಪಾರ್ತಾ ಇದ್ದಾನಲ್ಲ, ಅವ್ನು ಹೇಳಿ ಎಲ್ಲ ಮಾಡ್ತಾನೆ, ಆಯ್ತಾ? ವೇಟ್ ಮಾಡ್ಬಿಡಿ. ಸರಿ, ಓಕೆ. ಮತ್ತೆ ಏನ್ ಮಾಡ್ತಾ ಇದ್ದಾನೆ ನಮ್ಮ ರಾಜಕುಮಾರ? ಯಾವ ರಾಶಿಲಿದ್ದಾನೆ? ಅವನ್ ನಿದ್ದೆ ರಾಶಿಯಲ್ಲಿದ್ದಾನೆ. ಏನ್ರಿ ಅದು? ನಿಜವಾಗ್ಲು ಹಾಲು ಕುಡಿಯೋದು ಮಲ್ಗೋದು, ಹಾಲು ಕುಡಿಯೋದು ಮಲ್ಗೋದು, ಗೊರ್ಕೆ ಹೊಡಿಯೋದು. ನಿಜವಾಗ್ಲು ಗೌತಮ್ ಅವರೇ, ನಿಮ್ಮನ್ನು ನಿಮ್ಮ ಮಗ ಮೀರಿಸ್ತಾನೆ, ನೋಡ್ತಾ ಇರಿ. ಅಪ್ಪನ ಹೆಸರು ಲೆಗಸಿ ಎಲ್ಲ ಉಳಿಸ್ಬೇಕಲ್ಲ, ಅದಕ್ಕೆ ಆಗಿದ್ದಾನ ಅವನು. ಯಾ ಅಷ್ಟೇ ಅಲ್ಲ, ತಿನ್ನೋದ್ರಲ್ಲೂ ನಿಮ್ಮನ್ನ ಮೀರಿಸ್ತಾನೆ, ನೋಡ್ತಾ ಇರಿ. ಸರಿ, ಹುಷಾರಾಗಿ ಬನ್ನಿ, ಬಟ್ ಬೇಗ ಬನ್ನಿ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನಾನು ಬೇಗ ಬಂದ್ಬಿಡ್ತೀನಿ. ಹಾ, ಇವತ್ತು ಬರ್ತೀರಾ, ನಾಳೆ ಅಬ್ರಾಡು ಅಂತ ಹಾರ್ಬಿಡ್ತೀರಾ. ಅಲ್ಲ ಗೌತಮ್ ಅವರೇ, ನೀವು ಇಷ್ಟೊಂದು ಬ್ಯುಸಿ ಆದ್ರೆ ಹೇಗೆ? ಹಾ, ನಾನು ಯಾವಾಗ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು? ಆಗ್ಲಿ, ನನ್ನ ಮಗ ನನ್ನ ಸಪೋರ್ಟ್ ನಿಲ್ತಾನೆ. ಒಂದು ಸಲ ಅವನಿಗೆ ಮಾತು ಬರ್ಲಿ, ಆಗ ನೋಡಿ ಅವ್ನು ನಿಮ್ಗೆ ಹೇಗೆ ಕಟ್ ಹಾಕ್ತಾನೆ ಅಂತ. ಅಪ್ಪ ನೀನೆಲ್ಲೂ ಹೋಗಂಗಿಲ್ಲ, ಅಮ್ಮನ ಜೊತೆ ಇಲ್ಲೇ ಇರಬೇಕು 24 ಗಂಟೆ ಅಂತ ನಿಮ್ ಕ್ಲಾಸ್ ತಗೋತಾನೆ, ನೋಡ್ತಾ ಇದ್ದೀನಿ. ರೀ, ನೀವ್ ಹೇಳ್ತಾರ ನೋಡಿದ್ರೆ ನೀವೇ ಹೇಳಿಕೊಟ್ಟು ಮಾಡಿಸೋ ತರ ಇದ್ದೀರಾ. ಅಪ್ಪನ್ಗೆ ಅಗೇನ್ಸ್ಟ್ ಆಗಿ ನೀವೇ ಪಿನ್ ಹೊಡೆಯೋ ತರ ಕಾಣಿಸ್ತಾ ಇದೆ ನನಗೆ. ಅಯ್ಯೋ ಇಲ್ಲಪ್ಪ, ನಾನ್ ಹೇಳ್ತಿರೋದು ಅವನ ಆ ತರ ಹೇಳ್ಬಹುದು ಅಂತ. ನೀವೆಲ್ಲದಕ್ಕೂ ನನ್ನನ್ನೇ ಬ್ಲೇಮ್ ಮಾಡ್ಬೇಡಿ ಗೌತಮ್ ಅವರೇ. ಇರ್ಲಿ ಬಿಡ್ರಿ, ನನ್ನ ಮಗ ಹೇಗಿದ್ರು ಚಂದ, ಏನ್ ಮಾಡಿದ್ರು ಚಂದ. ನೋಡ್ತಾ ಇರ್ರಿ, ಅವನು ಬರೀ ಅಪ್ಪ ಅಮ್ಮ ಅಷ್ಟೇ ಅಲ್ಲ ರೀ, ಇಡೀ ರಾಜ್ಯ, ಇಡೀ ದೇಶ ಹೆಮ್ಮೆ ಪಡೋಂತ ಕೆಲಸ ಮಾಡ್ತಾನೆ. ಅಮೃತಧಾರೆ